ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಮೈಸೂರಿಗೆ ಹಾಸ್ಪಿಟಲ್ಗೆ ಅಂತೇಳಿ ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತು ತಿಂಡಿ ಹೋಟೆಲ್ದು ಇಡ್ಲಿ ಮತ್ತು ಕಡಲೆಬೇಳೆ ವಡೆ. ಇಡ್ಲಿ ಅಂತೂ ಸಖತ್ತಾಗಿ ಸೂಪರಾಗಿದೆ, ಸಖತ್ತು ಸಾಫ್ಟ್ ಇದೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಆ ರೀತಿಯಾಗಿದೆ. ಇವತ್ತು ಮೈಸೂರಿಗೆ ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀನಿ. ಹಾಗೆಯೇ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡಿಕೊಂಡು ಬರೋಣ ಅಂಥೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಡಾಕ್ಟರ್ಸ್ ಡೇ ಇರೋದ್ರಿಂದ ಹಾಗೆ ಡಾಕ್ಟರ್ಸ್ಗೆ ವಿಶ್ ಮಾಡಿ ಬರೋಣ ಅಂತಲೂ ಕೂಡ ಹೋಗ್ತಾ ಇದ್ದೀನಿ. ನಾನು ಡಾಕ್ಟರ್ಸ್ಗೆ ಏನು ಕೊಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂತೇಳಿ ಬನ್ನಿ ತೋರಿಸ್ತೀನಿ. ಡಾಕ್ಟರ್ಸ್ ಡೇಗೆ ವಿಶ್ ಮಾಡೋದಕ್ಕೆ ಅಂತೇಳಿ ಸ್ವೀಟು ಮತ್ತು ಹಾಗೆ ಮಿಕ್ಸರ್ನ ತೊಗೊಂಡಿದ್ದೀನಿ. 3 ಪ್ಯಾಕಿಂಗ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಹುಷಾರಿಲ್ಲದೆ ಇದ್ದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅದೊಂದು ಕೃತಜ್ಞತೆ. ಮತ್ತು ಹಾಗೆ ನಾವು ಹುಷಾರಾದ ತಕ್ಷಣ ನಾವು ಡಾಕ್ಟರ್ಸ್ಗಳನ್ನ ಮರಿಬಾರ್ದು. ಅವರಿಗೆ ಹೋಗಿ ಈ ರೀತಿಯಾಗಿ ಒಂದು ಸಣ್ಣ ಗಿಫ್ಟು ಏನಾದರೂ ಕೊಟ್ಟು ವಿಶ್ ಮಾಡಿ ಬಂದರೆ ಅವ್ರಿಗೂ ಕೂಡ ಖುಷಿ ಕೊಡುತ್ತೆ. ಹಾಗಾಗಿ ಡಾಕ್ಟರ್ಸ್ಗೆ ವಿಶ್ ಮಾಡಿಬಿಟ್ಟು ಹಾಗೆ ನಾನು ಒಂದು ಸ್ವಲ್ಪ ಕಣ್ಣು ಚೆಕಪ್ ಮಾಡಿಸ್ಕೋಬೇಕು. ಕಣ್ಣು ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಮತ್ತು ಬೇರೆ ಕಡೆಯಿಂದನೂ ಇನ್ನೊಬ್ಳು ಫ್ರೆಂಡ್ ಬರ್ತಾ ಇದ್ದಾಳೆ, ಜಾಯ್ನ್ ಆಗ್ತಿದ್ದಾರೆ. ನಾವು 3 ಜನನೂ ಹೋಗಿ ಮೈಸೂರು ಸುತ್ತಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಏನೆಲ್ಲ ತೊಗೊಂಬಂದ್ವಿ ಅಂತೇಳಿ ಇವತ್ತಿನ ಈ ವ್ಲಾಗಲ್ಲೇ ಸಾಧ್ಯ ಆದರೆ ತಿಳಿಸ್ತೀನಿ. ವಿಡಿಯೋ ಏನಾದರೂ ಲೆಂತಿ ಆಯಿತು ಅಂದರೆ ನೆಕ್ಸ್ಟ್ ವ್ಲಾಗ್ ಆಗುತ್ತೆ, ಇಲ್ಲ ಅಂದರೆ ಈ ವ್ಲಾಗಲ್ಲೇ ನಿಮಗೆ ತೋರಿಸ್ತೀನಿ. ಬನ್ನಿ. ಅವರು ಕಾಲ್ ಬರಬೇಕು, ಕಾಲ್ ಬಂದ ತಕ್ಷಣ ನಾನು ಕೂಡ ಹೊರಡ್ತೀನಿ. ಎಷ್ಟೋ ಕಡೆ ಡಾಕ್ಟರ್ಸ್ ಅಂದರೆ ದುಡ್ಡು ಮಾಡ್ತಾರೆ ಹಾಗೆ ಹೀಗೆ ಅಂತಾರೆ. ಬಟ್ ನನಗೆ ಯಾವತ್ತೂ ಆ ರೀತಿ ಅನಿಸಿಲ್ಲ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನನಗೆ ಆಪ್ರೇಷನ್ನೇ ಮಾಡಬೇಕು ಅಂತ ಎಷ್ಟೋ ಕಡೆ ಹೇಳಿದರು, ಆದರೆ ನನಗೆ ಆಪ್ರೇಷನ್ನೇ ಇಲ್ಲದೇ ಹಾಗೆ ಕ್ಯೂರ್ ಆಗೋ ಥರನೂ ಕೂಡ ನನಗೆ ಟ್ರೀಟ್ ಮಾಡಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಅವ್ರ ಹತ್ರ ಹೇಳ್ಕೊಂಡಾಗ ಅದಕ್ಕೆ ತಕ್ಕನಾಗೆ ನನಗೆ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ಅದೊಂದು ಖುಷಿ ಕೊಡುತ್ತೆ ನನಗೆ. ಬೇರೆಯವ್ರಿಗೆಲ್ಲ ಹೇಗೆ ಅನಿಸುತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನಂತೂ ಅವಾಗಿನಿಂದನೂ ಡಾಕ್ಟರ್ಸ್ ಡೇಗೆ ಹೋಗ್ತೀನಿ, ವಿಶ್ ಮಾಡಿ ಬರ್ತೀನಿ. ಹೋಗೋದಕ್ಕೆ ಆಗಲಿಲ್ಲ ಆ ಟೈಮ್ಗೆ ಅಂತ ಅಂದರೆ ಅಟ್ಲೀಸ್ಟ್ ಅವರಿಗೆ ಮೆಸೇಜ್ ಆದರೂ ಮಾಡಿ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತೇಳಿ ವಿಶ್ ಮಾಡ್ತೀನಿ. ಇದು ನೀವೆಲ್ಲ ಹೇಗೆ ಮಾಡ್ತೀರಾ ಏನು? ನೀವು ಕೂಡ ಹಾಗೆ ಮಾಡ್ತೀರಾ ಅಥವಾ ಅಟ್ಲೀಸ್ಟ್ ನೀವು ಡಾಕ್ಟರ್ಸ್ನ ಟ್ರೀಟ್ ಮಾಡಿ ಬಂದಮೇಲೆ ಹಾಗೆ ಸುಮ್ಮನೆ ಆಗಿಬಿಡ್ತೀರಾ, ಆಮೇಲೆ ಅಥವಾ ಹೋಗಿ ಮಾತಾಡಿಸ್ತೀರಾ, ಹೇಗೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅಂದರೆ ವೈದ್ಯರಲ್ಲಿ ನಾವು ದೇವರನ್ನ ಅಂದರೆ ನಾರಾಯಣನನ್ನು ನೋಡಬೇಕು ಅಂತಲೂ ಕೂಡ ಅಂತಾರೆ. ನಾನು ಮೈಸೂರಿಗೆ ರೀಚ್ ಆಗಿ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಹ್ಯಾಪಿ ಡಾಕ್ಟರ್ಸ್ ಡೇದು ಒಂದು ಸಿಂಬಲ್ ಇತ್ತು, ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಮತ್ತು ಹಾಗೆ ಡಾಕ್ಟರ್ಗೂ ಕೂಡ ವಿಶ್ ಮಾಡಿದೆ. ಅವರು ತುಂಬಾ ಖುಷಿಪಟ್ಟರು. ನಮಗೆ ಟ್ರೀಟ್ ಮಾಡ್ಕೊಂಡು ಹೋದವರು ಮರೆತಾರೆ, ಬಂದು ಯಾವಾಗಲೂ ವಿಶ್ ಮಾಡ್ತೀರಾ, ನನಗೆ ತುಂಬಾ ಖುಷಿ ಆಯಿತು ಅಂದರು. ಅವ್ರಿಗೆ ಖುಷಿಗಿಂತನೂ ನನಗೆ ಖುಷಿ 2 ಪಟ್ಟು ಜಾಸ್ತಿ ಆಗೋಗಿತ್ತು. ಮತ್ತು ಹಾಗೆ ಹಾಸ್ಪಿಟಲಿಂದ ಮತ್ತೊಂದು ಹಾಸ್ಪಿಟಲ್ಗೆ ಬಂದೆ. ಮತ್ತು ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಕೂಡ ಮ್ಯಾಮ್ಗೂ ಕೂಡ ವಿಶ್ ಮಾಡಿದೆ. ಅವರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಈ ರೀತಿಯಾಗಿ ನಾವು ಡಾಕ್ಟರ್ಸ್ ಡೇ ದಿನ ಅವರನ್ನು ನೆನ್ಪು ಮಾಡಿಕೊಂಡು ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನಾಗಲಿಲ್ಲ ಅಂದ್ರೂ ಒಂದು ವಿಶಸ್ನ ತಿಳಿಸಿ ಒಂದು ಸ್ವೀಟನ್ನು ಕೊಟ್ಟು ಅವ್ರ ಬಾಯಿನ ಸಿಹಿ ಮಾಡಿದಾಗ ಅವರಿಗೆ ಆಗುತ್ತಲ್ಲ ಸಂತೋಷ, ಅದು ಅವ್ರಿಗಿನ್ನ ಸಂತೋಷ ನಮಗೆ ಜಾಸ್ತಿ ಆಗಿರುತ್ತೆ. ಬೇಕಂದರೆ ಒಂದು ಸಲ ನೀವು ಈ ರೀತಿಯಾಗಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಹಾಗೆ ಸರ್ಗೂ ಕೂಡ ಹ್ಯಾಪಿ ಡಾಕ್ಟರ್ಸ್ ಡೇ ವಿಶನ್ನು ಮಾಡಿದೆ. ಅವ್ರ ಮುಖಗಳಲ್ಲಿ ನೋಡಿ ಎಷ್ಟು ಖುಷಿ ಇದೆ ಅಂಥೇಳಿ. ಆ ಖುಷಿ ಮುಂದೆ ನಾವು ಕೊಡೋದು ಏನೇನೂ ಅಲ್ಲ.
ನಾವು ಹೌದು ದುಡ್ಡು ಕೊಟ್ಟಿರ್ತೀವಿ, ಟ್ರೀಟ್ ಮಾಡಿರ್ತೀವಿ, ಹಾಗಂತ ಅವರನ್ನು ನಾವು ಮರಿಬಾರ್ದು. ಭಗವಂತನ ಹತ್ರ ನಾವು ಕಷ್ಟಗಳನ್ನ ಹೇಳಿಸ್ಕೊತೀವಿ, ಆದರೆ ಭಗವಂತ ನಮ್ಗೆ ಒಳ್ಳೇದಾದಮೇಲೆ ಭಗವಂತನ ನಾವು ಮರೆಯಲ್ಲ. ಹಾಗೆಯೇ ಇವರು ಕೂಡ ಒಂದೊಬ್ಬರು ದೇವರಿದ್ದಾಗೇ. ನಮಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ಸ್ನ ನಾವು ಕೂಡ ಯಾವತ್ತಿಗೂ ಎಂದಿಗೂ ಮರಿಬಾರ್ದು. ಹಾಗೆ ಅಲ್ಲಿಂದ ಊಟ ಟೈಮ್ ಕೂಡ ಆಗಿತ್ತು. ಹಾಗೆ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ. ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಕೆಲವೊಂದು ಹತ್ರ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ, ಯಾಕಂದರೆ ನಾವು ಮೈಸೂರಿಗೆ ರೀಚ್ ಆಗೋ ಅಷ್ಟರೊಳಗಡೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಅರ್ಜೆನ್ಸಿ ಇತ್ತು. ಅರ್ಜೆನ್ಸಿ ಇದ್ದಿದ್ದರಿಂದ ಕೆಲವೊಂದು ಕಡೆ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳೋದಕ್ಕಾಗಲಿಲ್ಲ. ರೋಟಿ ಕರಿ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ನಾವು ಮತ್ತೆ ಸಾರಿ ಶಾಪಿಂಗಿಗೆ ಅಂತೇಳಿ ಹೊರಟ್ವಿ. ಇವಾಗ ಸ್ಯಾರಿ ಸೆಂಟರ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಷ್ಟೇ ನೋಡಿ, 3 ಜನನು ಕರ್ನಾಟಕ ಸ್ಯಾರೀಸ್ಗೆ ಹೋಗ್ತಾ ಇದ್ದೀವಿ. ನೀವು ಬರ್ತೀರಾ? ಬನ್ನಿ ಬನ್ನಿ, ಸ್ಯಾರಿ ಸೆಲೆಕ್ಷನ್ ಮಾಡಿರಂತೆ, ಬನ್ನಿ. ಓಕೆನಾ? ಬೇರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೊಸದಾಗಿ ಓಪನ್ ಆಗಿರೋ ಸುಮಂಗಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನೀವು ತಗೊಂಡ್ರು, ನಾವು ತಗೊಂಡಿರ್ತೀವಿ. ನಾನು ತಗೊಂಡೆ ಕರ್ನಾಟಕ ಸಿಲ್ಕ್ಸಲ್ಲಿ ಬಂದು. ಹಾಗಾಗಿ ಇವಾಗ ನೆಕ್ಸ್ಟ್ ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ತಗೋತೀವಿ ಆಮೇಲೆ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಅಪ್ಡೇಟ್ ನಾನು ಹೇಳ್ತೀನಂತ. ಆಮೇಲೆ 650 ಹೇಳಿದ್ದ ಕುದುರೆ ಗಾಡಿ. ಅವರು ಮುಖ ನೋಡಿ ಮಣೆ ಹಾಕ್ತಾರೆ. ಇವಾಗ ಕೇಳಿದ್ರೆ ಬರ್ತಾರೆ ಕಡಿಮೆಗೆ. ಈ ಸಿಲ್ಕ್ ಉತ್ಸವ ತಾನೇ ನೀವು ಹೇಳಿದ್ದು? ಹೊಸದಾಗಿ ಬಸ್ ಸ್ಟ್ಯಾಂಡ್ ಹತ್ರನೇ ಓಪನ್ ಆಗಿದೆ ಅಂತ ಹೇಳಿದರು. ನಾವು ಅಲ್ಲಿಗೆ ಹೋಗಿ ಸ್ಯಾರಿನ ತೊಗೊಂಡ್ವಿ. ಅಲ್ಲಿ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ನನ್ನ ಫ್ರೆಂಡು ಕೂಡ ಸ್ಯಾರಿ ತೊಗೋಬೇಕಿತ್ತು. ಮತ್ತು ನನಗೆ ಅಲ್ಲೂ ಮತ್ತೆ ಸ್ಯಾರಿ ಇಷ್ಟ ಆಗೋಯಿತು. ಮತ್ತು ಇನ್ನೊಬ್ಬರು ಫ್ರೆಂಡ್ ಕೂಡ ತೊಗೊಂಡ್ರು. 3 ಜನನೂ ಸ್ಯಾರಿ ತೊಗೊಳ್ತಾ ಇದ್ವಿ. ಹಾಗಾಗಿ ಒಬ್ರಿಗೊಬ್ರು ನೋಡಿಕೊಂಡು ಸ್ಯಾರಿ ತೊಗೊಳ್ಳೋ ಇದರಲ್ಲಿ ವಿಡಿಯೋ ಕಡೆ ಗಮನನೇ ಹೋಗಲಿಲ್ಲ. ಮತ್ತು ಹಾಗೆ ವಿಡಿಯೋ ಕಾಲ್ ಮಾಡಿಕೊಂಡು ಈ ಸ್ಯಾರಿ ಚೆನ್ನಾಗಿದೆಯಾ, ಈ ಸ್ಯಾರಿ ಚೆನ್ನಾಗಿದೆಯಾ ಅನ್ನೋ ಒಂದು ಇದರಲ್ಲಿ ಅಲ್ಲಿ ನಾವು ಯಾವುದೇ ಥರದ್ದು ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಈಗ ವಿಡಿಯೋ ಎಂಡಲ್ಲಿ ನಾನು ಸ್ಯಾರಿ ಯಾವ್ದು ತೊಗೊಂಡೆ ಅಂತೇಳಿ ತೋರಿಸ್ತೀನಿ. ಹಾಗೆ ನನ್ನ ಫ್ರೆಂಡು ಯಾವ ಸ್ಯಾರಿ ತೊಗೊಂಡ್ರು ಅದನ್ನು ವಿಡಿಯೋ ಮಾಡಿ ಕಳಿಸ್ಕೊಂಡು ಅದನ್ನು ಕೂಡ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಅಥವಾ ನಾನೇ ಅಲ್ಲಿಗೆ ಹೋದರೆ ಆ ವಿಡಿಯೋನ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ಹೈಪ್ ಅಂತ ಇರುತ್ತೆ, ಹೈಪ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಇದೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿರೋವಂಥ ಸ್ಯಾರೀಸು. ಏನೇ ಮಾಡಬೇಕು ಅಂದರೂ ಇವರಿಬ್ರು ಎಲ್ಲ ಕಡೆನೂ ಇರಬೇಕು. ಪಾರು ಸೀರೆ ಇಡಬೇಕು, ಹೋಗು ಆ ಕಡೆ, ಆ ಕಡೆಗೆ. ಇದೊಂದು ಸ್ಯಾರಿ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಂಡೆ. ಇದೊಂದು ಸ್ಯಾರಿ ತೊಗೊಂಡೆ. ನಿಮಗೆ ಇಲ್ಲಿ ಒಂಥರ ರೆಡ್ ಕಾಣಿಸ್ತಾ ಇದೆ. ಇದೊಂದು ಸ್ಯಾರಿ ನಂಗೆ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ಜಾಸ್ತಿ ಸ್ಯಾರಿನ ಆ ಕಡೆ ಹೋಗ್ರವಾ. ಸ್ಯಾರಿ ಜಾಸ್ತಿ ಹುಡ್ಕೋದಕ್ಕೆ ಹೋಗಲಿಲ್ಲ. ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ಮತ್ತು ನನ್ನ ಫ್ರೆಂಡ್ಸೂ ಕೂಡ ನಿನಗೆ ಚೆನ್ನಾಗಿ ಕಾಣುತ್ತೆ ತೊಗೋ ಅಂತ ಅಂದರು. ಹಾಗಾಗಿ ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆಯಾ ಏನು, ನನಗೆ ಚೆನ್ನಾಗಿ ಕಾಣುತ್ತಾ ಅಂತೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತು ಇನ್ನೊಂದು ಸ್ಯಾರಿನ ತೊಗೊಂಡೆ. ಇದನ್ನು ಸುಮಂಗಲಿನಲ್ಲಿ ಸುಮಂಗಲಿನಲ್ಲಿ ತೊಗೊಂಡಿದ್ದಂಥ ಇದೊಂದು ಕಾಟನ್ ಸ್ಯಾರಿ ತೊಗೊಂಡೆ. ಈ ಸ್ಯಾರಿನೂ ಅಲ್ಲೇ ತೊಗೊಂಡಿದ್ದು. ಮತ್ತು ಇದು ಸೆರಗು ಬರುತ್ತೆ, ಸ್ವಲ್ಪ ಸಾಫ್ಟ್ ಕಾಟನ್ ಬರುತ್ತೆ, ವಾಷಬಲ್ ಕೂಡ ಮಾಡ್ಕೋಬೋದು. ಮತ್ತು ಹಾಗೆ ಹೀಗೆ ಒಂದು ಥ್ರೆಡ್ ವರ್ಕಿಂಗ್ ಮಾಡಿದ್ದಾರೆ. ಮತ್ತು ಹಾಗೆ ಕುಚ್ಚು ಕೂಡ ಇದೆ. ಇದು ಬ್ಲೌಸ್ ಬರುತ್ತೆ ನೋಡಿ, ಈ ಕಲರು ಈ ಬ್ಲೌಸ್ ಇದೆ. ಹಾಗಾಗಿ ಈ ಸ್ಯಾರಿ ಒಂದು ತೊಗೊಂಡೆ. ಕೆಳಗಡೆ ಬಾರ್ಡ್ರಲ್ಲೂ ಕೂಡ ಈ ಥರ ಡಿಸೈನ್ ಬರುತ್ತೆ. ನಾನೊಂದು ಮತ್ತು ನನ್ನ ಫ್ರೆಂಡ್ ಒಂದು ತೊಗೊಂಡ್ವಿ. ಸೇಮ್ ಡಿಸೈನು ಬಟ್ ಕಲರ್ ಚೇಂಜ್ ಅಷ್ಟೇನೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಸೇಮ್ ಡಿಸೈನ್ಸು ಬಟ್ ಕಲರ್ ಮಾತ್ರ ಚೇಂಜಸ್ ಅಷ್ಟೇನೆ. ಇದೊಂದು ಸ್ಯಾರಿನ ತೊಗೊಂಡ್ವಿ. ಹಾಗೆಯೇ
ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೊಗೊಂಡೆ. ಇದು ಒಂದು ಸ್ಯಾರಿ ತೊಗೊಂಡಿದ್ದು ನೋಡಿ, ಈ ರೀತಿ ಇದೆ. ನಿಮಗೆ ಇಲ್ಲಿ ಬ್ಲೂ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ಬ್ಲೂ ಅಲ್ಲ, ಪಿಕಾಕ್ ಬ್ಲೂ. ಇದು ಲೈಟ್ ಬೆಳಕಲ್ಲಿ ಬ್ಲೂ ಕಾಣಿಸ್ತಾ ಇದೆ, ಆದರೆ ಬಟ್ ಇದು ಬ್ಲೂ ಬರಲ್ಲ. ಪಿಕಾಕ್ ಬ್ಲೂ ಅಂತ ಹೇಳ್ತಾರೆ ನೋಡಿ, ಆ ಥರ ಪಿಕಾಕ್ ಬ್ಲೂ ಇರೋದು. ಮತ್ತು ಸಿಂಪಲ್ ಬಾರ್ಡರ್ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಹಾಗೆ ಪಾರು ಆ ಕಡೆ ಹೋಗಬಾ. ಮತ್ತು ನೆಕ್ಸ್ಟು ಸೆರ್ಗು ಈ ರೀತಿಯಾಗಿ ಬರುತ್ತೆ. ಚಿಕ್ಕ ಬಾರ್ಡ್ರದ್ದು ತೊಗೋಬೇಕು ಅನ್ಕೊತಾ ಇದೆ, ಹಾಗಾಗಿ ಈ ಸಲ ತೊಗೊಂಡು ಬಂದೆ. ನನ್ನ ಹತ್ರ ಎಲ್ಲ ಸ್ವಲ್ಪ ಯಾವ ಸ್ಯಾರಿ ತೊಗೊಂಡ್ರು ತುಂಬ ದೊಡ್ಡ ಬಾರ್ಡ್ರದ್ದೇ ತೊಗೋತಾ ಇದ್ದೆ, ಹಾಗಾಗಿ ಈ ಸಲ ಚಿಕ್ಕ ಬಾರ್ಡ್ರ್ ತೊಗೊಂಡು ಬಂದಿದ್ದೀನಿ. ಈ ಸ್ಯಾರಿ ಯಾವ್ದು ಚೆನ್ನಾಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.